ಕಮಲ ಕಂಪಿಸಿದೆ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಿದೆ. ಪ್ರತ್ಯೇಕ ಪಾದಯಾತ್ರೆಯ ಕೂಗು ಎದ್ದಿದೆ. ಆದರೆ ಕೊನೆಗೂ ಹೈಕಮಾಂಡ್ ಈ ಬಂಡಾಯಕ್ಕೆ ಮದ್ದು ಅರಿಯುವ ಪ್ರಯತ್ನ ಮಾಡಿದೆ. ರೆಬಲ್ಸ್ ಶಾಸಕರಿಗೆ ವಾರ್ನಿಂಗ್ ಕೊಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಟೆನ್ಷನ್ ಟೆನ್ಷನ್ ಟೆನ್ಷನ್. ಬಿಜೆಪಿಗೆ ರೆಬಲ್ಸ್ ಟೀಮ್ನದ್ದೇ ಟೆನ್ಷನ್. ಇಡೀ ಕೇಸರಿ ಪಾಳ್ಯ ಸಿಎಂ ವಿರುದ್ಧ ಹೋರಾಡಿದ್ರೆ ಆ ರೆಬೆಲ್ ನಾಯಕರು ಪಾದಯಾತ್ರೆಗೆ ಗೈರಾಗಿ ಬಂಡಾಯದ ಬಾವುಟ ಹಾರಿಸಿದ್ರು. ಪ್ರತ್ಯೇಕ ಪಾದಯಾತ್ರೆಗೆ ಕಹಳೆ ಮೊಳಗಿಸಿದ್ರು. ಕೂಡಲೇ ಎಚ್ಚೆತ್ತ ಬಿಜೆಪಿ ಹೈಕಮಾಂಡ್ ಬಂಡಾಯ ನಾಯಕರಿಗೆ ಖಡಕ್ ಸಂದೇಶ ರವಾನಿಸಿದೆ. ಎಸ್, ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವು ನಾಯಕರು ಬಂಡಾಯದ ಬಾವುಟ ಹಾರಿಸಿದ್ರು. ವಿಜಯೇಂದ್ರ ನಾಯಕತ್ವದ ವಿರುದ್ಧ ಸಮರ ಸಾರಿದ್ರು. ಪ್ರತ್ಯೇಕ ಪಾದಯಾತ್ರೆಯನ್ನ ಘೋಷಿಸಿ 3ನೇ ಬಂಡಾಯ ಸಭೆ ನಡೆಸಲು ಮುಂದಾಗಿದ್ರು. ಇದೆಲ್ಲವನ್ನ ಗಮನಿಸಿದ ಬಿಜೆಪಿ ಹೈಕಮಾಂಡ್ ಬಂಡಾಯ ಸಭೆಗೆ ಬ್ರೇಕ್ ಹಾಕಿದೆ. ಅಷ್ಟಕ್ಕೂ ರೆಬೆಲ್ಸ್ ಶಾಸಕರಿಗೆ ಹೈಕಮಾಂಡ್ ರವಾನಿಸಿದ ಸಂದೇಶವೇನು ಅಂತ ತೋರಿಸ್ತೀವಿ ನೋಡಿ. ಮೊದಲು ಮೂಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಹೋರಾಟ ಮಾಡುವಂತೆ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಪ್ರತ್ಯೇಕ ಅಂದ್ರೆ ಬಳ್ಳಾರಿ ಪಾದಯಾತ್ರೆ ಹಾಗೂ ನಾಯಕತ್ವ ಬಗ್ಗೆ ನಂತರ ದಿನಗಳಲ್ಲಿ ನೋಡೋಣ ಅಂತ ತಿಳಿಸಿದೆ. ಅಲ್ಲದೆ ಮೊದಲು ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗುವಂತೆ ತಾಕೀತು ಮಾಡಿದೆ. ಸದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ರೆಬೆಲ್ಸ್ ಟೀಮ್ನ 3ನೇ ಬಂಡಾಯ ಸಭೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಎಲ್ಲ ಬಂಡಾಯ ಶಾಸಕರ ಎಲ್ಲ ಚಟುವಟಿಕೆಗಳಿಗೂ ಕೊಡಲಿ ಹಾಕಿದೆ. ರೆಬೆಲ್ಸ್ ನಾಯಕರು ಕೂಡ ಹೈಕಮಾಂಡ್ ಸಂದೇಶಕ್ಕೆ ತಲೆದೂಗಿದ್ದಾರೆ. ಹೀಗಾಗಿ ಬಳ್ಳಾರಿ ಪಾದಯಾತ್ರೆ ಬಹುತೇಕ ಡೌಟ್. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದ ಪ್ರಾಥಮಿಕ ದೋಷಾರೋಪ ಪಟ್ಟಿಯನ್ನ ಎಸ್ಐಟಿ ಸಲ್ಲಿಕೆ ಮಾಡಿದ್ದು ಹಲವಾರು ಅವಾಂತರಗಳನ್ನು ಸ್ಪೆಷಲ್ ಟೀಮ್ ಮಾಡಿದೆಯಂತೆ. ಏನು ಅಂತೀರಾ? ಈ ವರದಿ ನೋಡಿ. ವಾಲ್ಮೀಕಿ ನಿಗಮ ಪ್ರಕರಣದ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ. ಚಂದ್ರಶೇಖರ್ ಆತ್ಮಹತ್ಯೆಗೆ ಮಾನಸಿಕ ಒತ್ತಡ ಕಾರಣ. ಮಾಜಿ ಸಚಿವ ನಾಗೇಂದ್ರ ಹೆಸರು ಕೈಬಿಟ್ಟ ಸ್ಪೆಷಲ್ ಟೀಮ್. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಸಂಬಂಧ ತನಿಖೆ ನಡೆಸ್ತಾ ಇರೋ ವಿಶೇಷ ತನಿಖಾ ದಳ ಅಧಿಕಾರಿಗಳು ಶಿವಮೊಗ್ಗದ ಸೆಷನ್ಸ್ ಕೋರ್ಟ್ಗೆ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. 300 ಪುಟಗಳ 25 ಮಂದಿ ಸಾಕ್ಷ್ಯಾಧಾರರ ಹೇಳಿಕೆಯ ತನಿಖಾ ವರದಿ ಸಲ್ಲಿಸಿದ್ದು ಆತ್ಮಹತ್ಯೆಗೆ ಮಾನಸಿಕ ಒತ್ತಡವೇ ಕಾರಣ ಅಂತ ಉಲ್ಲೇಖಿಸಿರುವುದು ಗಮನಾರ್ಹವಾಗಿದೆ. ಇದರ ಮಧ್ಯೆ ಮಾಜಿ ಸಚಿವ ಬಿ ನಾಗೇಂದ್ರ ಹೆಸರು ಇಲ್ಲದೆ ಇರೋದು ಮತ್ತೊಂದು ಅಚ್ಚರಿ. ಸುಳ್ಳು ತನಿಖೆ, ಕೋರ್ಟ್ಗೆ ಹೋಗ್ತೇನೆ. ತನಿಖೆ ಮಾಡಲಿ ಸರ್, ನಮ್ಮ ಮನೆ ಮೇಲೆ, ನಮ್ಮ ಅಕೌಂಟ್ಗಳ ಮೇಲೆ ಎಲ್ಲ ಅವರು ತನಿಖೆ ಮಾಡಿಕೊಳ್ಳಿ. ನಮ್ಮದು ಯಾವುದೇ ರೀತಿ ಇದ್ರೂ ನ್ಯಾಯವಾಗಿ ತನಿಖೆ ಆಗಲಿ ಸರ್. ಸುಮ್ಮನೆ ಸುಳ್ಳು ಅಪರಾಧ ಹೊರಿಸ್ತಾ ಇದ್ದಾರೆ ಇದು. ಹಾಗಾಗಿ ನಾನು ಹೆಚ್ಚಿನ ತನಿಖೆಗಾಗಿ ಹೈಕೋರ್ಟ್ ಮೊರೆ ಹೋಗ್ತೀನಿ ಸರ್. CBI ತನಿಖೆಗೆ ಒಪ್ಪಿಸ್ಬಿಟ್ಟು ನಾನು ಹೈಕೋರ್ಟ್ ಮೊರೆ ಹೋಗ್ತೀನಿ ಸರ್. ಸುಳ್ಳು ಅಪರಾಧ ಹೊರಿಸ್ತಾ ಇದ್ದಾರೆ. ಆ ಥರ ಇರೋರಾಗಿದ್ದರೆ ಯಾಕೆ ಸರ್ ಅವ್ರ ಜೀವ ಕಳ್ಕೋಬೇಕಾಗಿ? ನನ್ನ ಪತಿ ಸಿಲುಕಿಸುವ ಎಲ್ಲಾ ಪ್ರಯತ್ನ ನಡೆಯುತ್ತಿದೆ. ಇವರು ಈಗ ಚಾರ್ಜ್ ಶೀಟಲ್ಲಿ ಮಾಡಿರೋ ಅಪರಾಧ ನೋಡಿದ್ರೆ ನಮ್ಮನೆಯವ್ರನ್ನೇ ಶಿಕ್ಷೋದಕ್ಕೆ ನೋಡ್ತಾ ಇದ್ದಾರೆ. ಆದರೆ ನಮ್ಮನೆಯವ್ರು ಯಾವುದೇ ತಪ್ಪು ಮಾಡಿಲ್ಲ ಸರ್. ನಾನು ಹೈಕೋರ್ಟ್ ಮೊರೆ ಹೋಗ್ತೀನಿ. CBI ತನಿಖೆಗೂ ನಾನು ಒಪ್ಪಿಸ್ತೇನೆ ಸರ್. ನನ್ನ ಪತಿ ಮೇಲೆ ಅಪವಾದ ಬೇಡ, CBIಗೆ ನೀಡಿ. ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ, ನಾನೇ ಯಾವುದೇ ಇಲಾಖೆಯ ಹಣವನ್ನು ಯಾವುದೇ ಇದರಲ್ಲಿ ನಾನು ತಿಂದಿರುವುದಿಲ್ಲ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಕ್ಲಿಯರಾಗಿ ಬರೆದಿದ್ದಾರೆ. ಡೆತ್ ನೋಟಲ್ಲಿ ಬರೆದಿದ್ದಾರೆ ಅವರು. ಹಂಗೆ ಬರೆದಿಟ್ಟು ಅವ್ರು ಸಾಯಬೇಕಾದ್ರೆ ಅವ್ರು ತಿಂದಿದ್ದಾರೆ ಅಂತ ಏನು ಸರ್ ಸಾಕ್ಷಿ ಇದೆ ಹೇಳ್ತಾರೆ ಅವರು? ಅನ್ಯಾಯವಾಗಿ ಯಾಕೆ ಸರ್ ಅಪರಾಧ ಹೊರಿಸ್ತಾರೆ ನಮ್ಮ ಮನೆಯವ್ರ ಮೇಲೆ? ನಾನು ಹೇಳ್ತಾ ಇರೋದು ತನಿಖೆ ನಡೀಲಿ ಸರ್. ತನಿಖೆ ಸರಿಯಾದ ರೀತಿಯಲ್ಲಿ ಅವರು ನಡೆಸಿಲ್ಲ. ಆದ್ದರಿಂದ ನಾನು CBI ಒಪ್ಪಿಸ್ಬಿಟ್ಟು ಹೈಕೋರ್ಟ್ ಮೊರೆ ಹೋಗ್ತೀನಿ ಸರ್. ನಾನು ಸಚಿವರ ಮೌಖಿಕ ಆದೇಶ ಅಂತ ಬರೆದಿದ್ದಾರೆ.
ಅದರ ಸಚಿವರ ಮೌಖಿಕ ಆದೇಶ ಅಂತ ಮಾತ್ರ ಇದೆ ಸರ್, ಬೇರೆ ಏನು ವಿಷಯ ಅದರಲ್ಲಿಲ್ಲ. ಬಟ್ ಸಚಿವರ ಹೆಸರೇನು ಅವ್ರು ಬರೆದಿಟ್ಟಿಲ್ಲ, ಮೌಖಿಕ ಆದೇಶ ಅಂತಲೇ ಬರೆದಿಟ್ಟಿದ್ದಾರೆ. ಬಟ್ ಅವರು ಕ್ಲಿಯರಾಗಿ ಬರೆದಿದ್ದರು ಸರ್, ಈ ಥರ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ, ಇವ್ರ ಅಕೌಂಟಿಗೆ ಹೋಗಿತ್ತು ಅನ್ನೋದು ಕ್ಲಿಯರಾಗಿ ಬರೆದಿಟ್ಟಿದ್ರು. ಅದಕ್ಕೋಸ್ಕರ ನಾವು ಹೇಳ್ತಾಯಿವಿ ಸರ್, ಆ ಥರ ಅನ್ಯಾಯದ ಅಪರಾಧ ಹೊರಿಸ್ಬೇಡಿ ಸರ್, ದಯವಿಟ್ಟು ಎಲ್ಲರನ್ನೂ ಕೇಳ್ಕೊತಿರೋದು ಅದನ್ನೇ. ತಿಂದವ್ರು ಯಾರೋ ಅವರು ಅನುಭವಿಸ್ಬೇಕು, ಶಿಕ್ಷೆ ಅನುಭವಿಸ್ಬೇಕು. ಇವತ್ತು ನಾವು ನಡು ರೋಡಲ್ಲಿ ನಿಂತಿದ್ದೀವಿ ಸರ್, ನಮ್ಮ ತಾಯಿ ಮನೇಲಿ ನಾನಿದ್ದೀನಿ, 3 ತಿಂಗಳಿಂದ ಯಾವುದೇ ಜೀವನದ ಇದಿಲ್ದಂಗೆ ನಾವು ನಿಂತಿದ್ದೀವಿ ಸರ್. ಸುಮ್ಮನೆ ಅಪರಾಧ ಹೊರಿಸ್ಬೇಡಿ ಸರ್, ದಯವಿಟ್ಟು ಅದನ್ನ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಅಷ್ಟೇ ಸರ್. ಬಾಯಿ ಮಾತಿನ ಪರಿಹಾರ ಅಷ್ಟೇ, ಯಾವುದೂ ಸಿಕ್ಕಿಲ್ಲ. ಪರಿಹಾರ 25 ಲಕ್ಷ ಪರಿಹಾರ ಕೊಟ್ರಲ್ಲ ಸರ್, ಅದು ಇದುವರೆಗೂ ಬಂದಿಲ್ಲ ಸರ್ ನಮಗೆ. ಯಾವ ಇದಕ್ಕೂ ಯಾವುದೇ ಚೆಕ್ ಮುಖಾಂತರನೇ ಆಗಲಿ, ಯಾವುದೇ ಅಧಿಕಾರಿಗಳು ಬಂದು ಹೇಳಿದ್ದಾಗಲಿ, ಇಲ್ಲ ಅಟ್ಲೀಸ್ಟ್ ನಮಗೆ ಲೆಟ್ರ್ ಬಂದಿರೋದೇ ಆಗಲಿ, ಯಾವುದೂ ಬಂದಿಲ್ಲ ಸರ್ ನಮಗೆ. ಒಟ್ಟಾರೆ SIT ಸಲ್ಲಿಸಿರುವ ಚಾರ್ಜ್ ಶೀಟ್ ಮೇಲೆ ಎಲ್ಲರಿಗೂ 108 ಅನುಮಾನ ಇದ್ದು, ಇದಕ್ಕೆ ನ್ಯಾಯಾಲಯದಲ್ಲಿ ಉತ್ತರ ಸಿಗಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಬೆಳೆದ್ರೂ ಭಾರತದಲ್ಲಿ ಧಾರ್ಮಿಕ ಆಚರಣೆಗಳು ಮಾತ್ರ ಕಡಿಮೆಯಾಗಿಲ್ಲ. ಇಲ್ಲೊಂದು ಗ್ರಾಮ ಸಾವಿರಾರು ವರ್ಷಗಳಿಂದ ದೈವವಾಣಿಯನ್ನ ಪಾಲಿಸಿಕೊಂಡು ಬರ್ತಾ ಇದೆ. ಅಷ್ಟಕ್ಕೂ ಅದು ಯಾವ ಊರು ಅಂತೀರಾ? ಈ ಸ್ಟೋರಿ ನೋಡಿ. ಸಾವಿರಾರು ವರ್ಷಗಳಿಂದ 2 ಗ್ರಾಮಗಳ ಸಂಬಂಧ ಕಡಿತ. ಆ ಗ್ರಾಮಕ್ಕೆ ಕಾಲಿಡೋದಕ್ಕೆ ಹೆದರುತ್ತಾರೆ ಉಮ್ಮದಿ ಗ್ರಾಮಸ್ಥರು. ಅಥಣಿ ತಾಲೂಕಿಗೆ ಗಡಿ ಹೊಂದಿರುವ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಉಮದಿ ಹಾಗೂ ಸಂಕ ಗ್ರಾಮಗಳು ಇವತ್ತಿಗೂ ಕೂಡ ಯಾವುದೇ ಸಂಬಂಧಗಳನ್ನು ಬೆಳೆಸಿಲ್ಲ, ವ್ಯವಹಾರಗಳನ್ನ ನಡೆಸೋದೇ ಇಲ್ಲ. ಉಮದಿ ಗ್ರಾಮಸ್ಥರು ಸಂಕ ಗ್ರಾಮದಲ್ಲಿ ಒಂದು ತೊಟ್ಟು ನೀರನ್ನು ಸೇವಿಸದೆ ಪರಂಪರಾಗತವಾಗಿ ಬಂದ ಆಚರಣೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಒಂದು ಗ್ರಾಮಕ್ಕೆ ಇನ್ನೊಂದು ಗ್ರಾಮದ ಜನ ಭೇಟಿ ನೀಡುವುದಿಲ್ಲ. ತುರ್ತು ಕೆಲಸದ ನಿಮಿತ್ತ ಭೇಟಿ ನೀಡಿದವರು ಅಲ್ಲಿನ ಊಟ ನೀರನ್ನ ಸೇವಿಸೋದಿಲ್ಲ. ಹೆಣ್ಣು ಗಂಡು ಕೊಂಡುಕೊಳ್ಳುವ ಸಂಪ್ರದಾಯವಂತೂ ಇಲ್ವೇ ಇಲ್ಲ. ಗ್ರಾಮದೇವರು ಶ್ರೀ ವೀರ ಮಲ್ಲಕಾರ ಸಿದ್ಧರ ಶಾಪದ ಪರಿಣಾಮ ಸಂಕ ಗ್ರಾಮಕ್ಕೆ ಉಮದಿ ಗ್ರಾಮಸ್ಥರು ತೆರಳೋದಿಲ್ಲ. ಎಲ್ಲ ಸಮಾಜದ ಎಲ್ಲ ಧರ್ಮದ ಇವನ್ ಮುಸ್ಲಿಮಾನ್ ಸಮಾಜದ ಹಿಡಿದು ಇವತ್ತಿಗೆ ಸಂಘ ಜೊತೆಗೆ ಯಾವುದೇ ವ್ಯವಹಾರ ಸಂಬಂಧಗಳನ್ನು ಇಟ್ಟಿಲ್ಲ. ಇಲ್ಲಿ ಜನ ಅಲ್ಲಿ ಹೋಗಿ ಯಾವುದೇ ನೀರನ್ನು ಭಕ್ಷಣೆ ಮಾಡೋದಿಲ್ಲ, ಅಥವಾ ಆಫೀಸಲ್ಲಿ ಇರ್ತಕ್ಕಂಥ ಕಾಗದಪತ್ರಗಳ ವ್ಯವಹಾರನೂ ಕೂಡ ಮಾಡೋದಿಲ್ಲ. ಈ ರೀತಿಯಾಗಿ ಅವತ್ತಿನದು ಇವತ್ತಿಗೆ. ಆದ್ರೆ ಸಂಘದ ಜನರಿಗೆ ಉಮದಿಗೆ ಏನು ತೊಂದರೆ ಇಲ್ಲ. ಇದು ಶಾಪ ಆಗೋದ್ರಿಂದ ಉಮದಿಯ ಜನರಿಗೆ ಪಕ್ಕದಲ್ಲಿ ಸಂಘದೊಳಗೆ ಪ್ರಾಬ್ಲಮ್ ಇರೋದ್ರಿಂದ ನಾವು ಅಲ್ಲಿ ಸಂಘಕ್ಕೆ ಹೋಗೋದಿಲ್ಲ. ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಂ ಧರ್ಮದ ಜನ ಸೇರಿದಂತೆ ಎಲ್ಲ ಸಮುದಾಯಗಳು ಈ ಆಚರಣೆಯನ್ನ ಎಳ್ಳಷ್ಟು ಚ್ಯುತಿ ಬಾರದಂತೆ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. FSL ಕೊಟ್ಟ ಮೆಗಾ ರಿಪೋರ್ಟ್ನಲ್ಲಿ ದೃಢಪಟ್ಟಿದೆ. ರೇಣುಕಾಸ್ವಾಮಿ ಸಾಯೋಕು ಮುನ್ನ ಡಿ ಗ್ಯಾಂಗ್ ಆತನಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ನೀಡಿದೆ. ಡೆವಿಲ್ ಗ್ಯಾಂಗ್ ಹಲ್ಲೆ ಮಾಡುವಾಗ ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಇದೇ ವೇಳೆ ಆತನಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ನೀಡಿರೋದು ದೃಢಪಟ್ಟಿದೆ. ಮೆಗಾರ್ ಮಷಿನ್ ನಿಂದ ಕರೆಂಟ್ ಶಾಕ್ ಕೊಟ್ಟು ವಿಕೃತಿ ಮೆರೆದಿರೋದು ಪ್ರೂವ್ ಆಗಿದೆ. ಡಿ ಗ್ಯಾಂಗ್ ನಿಂದ ಪೊಲೀಸರು ವಶಪಡಿಸಿಕೊಂಡ ಮೆಗಾರ್ ಮಷಿನ್ ನಿಂದಲೇ ಕರೆಂಟ್ ಶಾಕ್ ಕೊಟ್ಟಿರೋದು ಗೊತ್ತಾಗಿದೆ. ಬೆಂಗಳೂರು FSL ಕೊಟ್ಟ